ನಾನು ಇನ್ನು ಸಾಯ್ತೇನೆ ಅಂತ ಹೇಳಿದ್ದಾನೆ. ಸಾವಿಗೆ ನ್ಯಾಯ ಬೇಕು ಸರ್. ಒಂದು ಸಣ್ಣ 21 ವರ್ಷದ ಅವಳು ತುಂಬ ಒಳ್ಳೆ ಹುಡುಗಿ ಸರ್. ಹೇಳಲಿಕ್ಕೆ ಆಗೋದಿಲ್ಲ ಸರ್. ಈಗ ಹೇಳ್ತಾರೆ ಗಲ್ಲಿಗೆ ಏರಿಸಿ ಎನ್ಕೌಂಟರ್. ಬೈದಿ ಪಾಪ ಅವಳಿಗೆ ಗೊತ್ತಿಲ್ಲ. ಮರಿ ಮಗು ನನ್ನ ಅಕ್ಕನ ಮಗಲಿ ಕಣ್ಣೆದುರು ಹುಟ್ಟಿದವಳು, ಅವಳಿಗೆ ಏನು ಗೊತ್ತಿಲ್ಲ ಪಾಪ. ಅವಳಿಗೆ ತೊಂದರೆ ಅಂದರೆ ಒಮ್ಮೆ ತೊಂದರೆ ಇತ್ತಂತೆ, ಮತ್ತೆ ಅದು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಏನು ಗೊತ್ತಿಲ್ಲ ನನಗೆ. ಅವರಿಗೆ ಲವ್ ಇತ್ತು ಮುಂಚೆ ಇತ್ತಂದೆ. ನಾನು ಅವಳ ಅಕ್ಕನ ಮದುವೆ ಆಯಿತು, 1 ಇಯರ್ ಆದ ಅಷ್ಟೇ. ಆಮೇಲೆ ಒಂದು 2 ಮಂತ್ ಹೇಳಿದ್ಳು ಅವಳು ಈಗ ಉಂಟಂತ. ಅದಕ್ಕೆ ನಾನು ಹೇಳಿದೆ ನೋಡುವ, ಕಾಲ್ ಮಾಡುವ ಅಂತ. ಈಗ ತೊಂದರೆ ಇಲ್ಲ. ಅವಳು ಕೂಡ ಹೇಳಿದ್ರು, ಲಾವಣ್ಯ ಕೂಡ, ಬೇಡ ಈಗ ತೊಂದರೆ ಇಲ್ಲ, ಬಿಟ್ಟುಬಿಡಿ, ವಿಷಯಕ್ಕೆ ಬರೋದಿಲ್ಲ ಅಂತ ಅಷ್ಟೇ. ಟಾರ್ಚರ್ ಕೊಡ್ತಾ ಇದ್ದಾನೆ ಈ ಥರ ಏನು ಹೇಳಿಲ್ವಾ ಮಾಹಿತಿ? ಇಲ್ಲ, ಅದೇ ಮುಂಚೆ ಅಮ್ಮ ಹೇಳಿದ್ರು ಅಷ್ಟೇ, ಇನ್ನು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಹಾಂ, ಫೋನು ಲಾಸ್ಟಿಗೆ ಬಸ್ಸಲ್ಲಿ ಇವಳು ಕೆಲಸ ಮುಗಿಸಿ ಬಸ್ಸು ಬರುವಾಗ ಕಕ್ಕೆ ಬರುವಾಗ ಅಲ್ಲಿ ಸೀಟಿಗೆ ಬಂದಂತೆ ಬಸ್ಸಿಗೆ. ಆಗ ಅವಳು ಹೇಳಿದಂತೆ ನಾನು ಅಕ್ಕನಿಗೆ ಕಾಲ್ ಮಾಡ್ತೇನೆ. ಅಕ್ಕನಿಗೆ ಕಾಲ್ ಮಾಡ್ತೇನೆ ಅಂದರೆ ಬೇಗ ಅಲ್ಲಿಂದ ಎದ್ದು ಸೀದಾ ಹೋದ ತಕ್ಷಣ ನನಗೆ ನನ್ನ ಹೆಂಡತಿ ಕಾಲ್ ಮಾಡಿದೆ, ಒಮ್ಮೆ ಅವಳಿಗೆ ಕಾಲ್ ಮಾಡಿ ಅಂತ. ಹಾಗೆ ಕಾಲ್ ಮಾಡುವಾಗ ಕಾಲ್ ಮಾಡಿದೆ ನಾನು, ಈಗ ಹೋದ ಅಂದ ತಕ್ಷಣ ಬಂದ. ಮತ್ತೊಮ್ಮೆ ಬರುವಾಗ ಏನಾಯ್ತಂದರೆ ವಾಪಸ್ ಬಂದಲ್ಲ. ವಾಪಸ್ ಬರುವಾಗ ಏನು ಮಾಡಬೇಕು ಅಂತ ಹೇಳಿದ್ರು. ನಾನು ಎಂತ ಹೇಳಿದೆ, ಅವಳಿಗೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಟ್ಟರೆ ತಗೊಂಡು ಹೋದ್ರೆ ಅಂತ ಜಸ್ಟ್ ಹಾಗೆ ಹೇಳಿದೆ. ಮತ್ತು ಇದೆ ಸೌಂಡ್ ಬೊಬ್ಬೆ ಎಲ್ಲ ಕೇಳಿ. ಹಾಂ, ಹಾಂ, ಕಾಂಟ್ಯಾಕ್ಟ್. ನನ್ನ ಫ್ರೆಂಡ್ಗೆ ಇಮಿಡಿಯೇಟ್ ಕಾಲ್ ಮಾಡಿದ್ದೇನೆ, ಅವನು ಹೋಗುವಾಗ ಮಾಡ್ರೆ ಆಗಿ. ಅವನ ಮೇಲೆ ಅವನನ್ನು ಬಂಧಿಸಬೇಕು. ನಿನ್ನೆಯಿಂದ ತನಿಖೆ ಮಾಡ್ತಿದ್ದಾನೆ, ಇನ್ನು ಬಂಧಿಸ್ತಿಲ್ಲ. ಅವನ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಿಮಗೆ? ಅವನು ಅದೇ ಗಾಡಿಯಲ್ಲೇ ಹೋಗಿದ್ದಾನಂತೆ, ಬಂದ ಟೋಲೆಲ್ಲ ಪಾಸ್ ಆಗಿದ್ದಾನಂತೆ. ಮತ್ತು ಇಲ್ಲಿ ಮೊಬೈಲೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾನೆ, ಎಲ್ಲ ಉಂಟು ಇದರಲ್ಲಿ ಅಷ್ಟೇ. ಲಾವಣ್ಯ ಹೇಗಿದ್ದರು ನಿಮ್ಮ ಜೊತೆ? ಅಂದರೆ ಅವರ ವ್ಯಕ್ತಿತ್ವ ಯಾವ ಥರ ಇತ್ತು? ತೊಂದರೆ ಇಲ್ಲ, ಕ್ಲೋಸ್ ಆಗಿದ್ದರು, ಹೇಳ್ತಿದ್ಲು. ಆದರೆ ಈ ವಿಷಯ ನಿನ್ನೆ ಒಂದು ಬೆಳಿಗ್ಗೆ ಕಾಲ್ ಮಾಡ್ತಿದ್ರು ಕೂಡ, ಟಾರ್ಚರ್ ಇದ್ದರೆ ಕಾಲ್ ಮಾಡ್ತಿದ್ರು ಸೇಫ್ ಆಗ್ತದೆ. ಗೌತಮ್ ನಮಗೆ 5 ಕಾಲುಗೆ ನನ್ನ ಮಗನೇ ಕಾಲ್ ಮಾಡಿದ್ದು, ಈ ಥರ ಆಗಿದೆ ಅಂತ. ಆಮೇಲೆ ನಾವು ಬಂದಿದ್ದೆ, ಮತ್ತು ಇಲ್ಲಿ ನೋಡುವಾಗ ಈ ಥರ ಆಗಿದೆ. ನಿಮಗೆ ಆಗಲೇ ಗೊತ್ತಿತ್ತು ಚೇತನೆ ಮಾಡಿದ್ದು? ಇಲ್ಲ ಗೊತ್ತಿಲ್ಲ, ನಮಗೆ ವಿಷಯನೇ ಗೊತ್ತಿರಲಿಲ್ಲ ಏನಂತ. ನಮಗಿಲ್ಲಿ ಆದ ಮೇಲೇ ಗೊತ್ತಾದದ್ದು ಏನಾಗಿದೆ, ಎಂಥ ವಿಷಯ ಏನಂತ. ಅದಕ್ಕೆ ಮುಂಚೆ ನಮಗೇನು ಗೊತ್ತಿರಲಿಲ್ಲ. ಯಾರು ಚೇತನ ನಮ್ಮ ಫ್ಯಾಮಿಲಿ ಮತ್ತೆ ಗೊತ್ತಾದದ್ದು ಈ ಥರ ಆದ ಮೇಲೆ. ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ, ಅವನು ಯಾರನ್ನು ನಾವು ನೋಡಲೇ ಇರಲಿಲ್ಲ. ಟಾರ್ಚರ್ ಕೊಡ್ತಿರೋರು ಏನಾದರೂ ನಿಮ್ಮ ಹತ್ರ ಮನೆಯವ್ರು ಹೇಳಿ? ಇಲ್ಲ, ಹೇಳಿಲ್ಲ. ಟಾರ್ಚರ್ ಕೊಡ್ತಿದ್ರೆ ನಾವೇನಾದರೂ ಒಂದು ಪರಿಹಾರ ಮಾಡ್ಬೋದಿತ್ತು. ಅವಳು ಕೂಡ ಹೇಳಿಲ್ಲ ನಮ್ಮ ಹತ್ರ ಏನು ವಿಷಯ ಏನು ಎತ್ತ ಅಂತ, ನಮಗೆ ಗೊತ್ತಿರಲಿಲ್ಲ. ನಿನ್ನೆ ಘಟನೆ ಆದ ತಕ್ಷಣ ಕಾಲ್ ಮಾಡಿದ ನಂತರವೇ ನನಗೆ ಗೊತ್ತಾದದ್ದು. ಲಾವಣ್ಯ ಹುಡುಗಿ ಯಾವ ಥರ ಇತ್ತು? ಬೈದಿ ಪಾಪ ಅವಳಿಗೆ ಗೊತ್ತಿಲ್ಲ. ಮರಿ ಮಗು ನನ್ನ ಅಕ್ಕನ ಮಗಲಿ ಕಣ್ಣೆದುರು ಹುಟ್ಟಿದವಳು, ಅವಳಿಗೆ ಏನು ಗೊತ್ತಿಲ್ಲ ಪಾಪ. ಅವಳಿಗೆ ಈ ಥರ ಆಗ್ತದಂತೂ ಗೊತ್ತಿರಲಿಲ್ಲ. ಯಾಕೆಂದರೆ ಅವಳಿಗೆ ಕೂಡ ಗೊತ್ತಿದ್ದು ಫ್ಯಾಮಿಲಿ ಅಂತಲ್ಲ. ಅವಳಿಗೆ ಕೂಡ ಈ ಥರ ಆಗ್ತದೆ ಅವಳಿಗೆ ಮುಂಚೆನೇ ಗೊತ್ತಿರಲಿಲ್ಲ. ಅವಳಿಗೆ ಆದ ಮೇಲೇ ಗೊತ್ತಾದದ್ದು ಅವನು ಈ ಥರ ಮಾಡ್ತಾನೆ ಅಂತ ಗೊತ್ತು. ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು. ಫಸ್ಟ್ ಆಫ್ ಆಲ್ ಬೀಚ್ ರೋಡ್ ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮರಾ ಇಲ್ಲ. ಅದು ಬಸ್ ಸ್ಟ್ಯಾಂಡ ದೊಡ್ಡಿ ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ನಾವು ಬೆಳಿಗ್ಗೆ ತನಕ ಅಲ್ಲಿ ಇದ್ದೆ, ಮಳೆ ಸುರಿತುಂಟು. ಅದು ಬಸ್ ಸ್ಟ್ಯಾಂಡ
ಒಂದು ಚೆಕ್ ಮಾಡಲಿಕ್ಕೆ ಸಿ ಸಿ ಕ್ಯಾಮರಾ ಕೂಡ ಇಲ್ಲ. ಅಲ್ಲಿ ಒಂದು ಫಸ್ಟ್ ಆಫ್ ಆಲ್ ಸಿ ಸಿ ಕ್ಯಾಮರಾ ಹಾಕಿಸ್ಬೇಕು. ಲಾವಣ್ಯ ಅವರು ಎಷ್ಟು ಮಕ್ಕಳು ಸರ್? ಎಷ್ಟು ಫ್ಯಾಮಿಲಿ ಯಾರಿದ್ದಾರೆ? ಅವರು 3 ಹೆಣ್ಮಕ್ಕಳಿಗೆ. ದೊಡ್ಡವಳು ನನ್ನ ಅಣ್ಣ ಮಗನಿಗೆ ಕೊಟ್ಟದ್ದು. ಮೊನ್ನೆ ಇತ್ತೀಚೆಗೆ ಒಂದು 4-5 ತಿಂಗಳಾದಷ್ಟು ಮದುವೆಯಾಗಿ. ಇವಳು 3ನೇವಳು. ಮತ್ತೊಬ್ಬಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಚೇತನ್ ಫ್ಯಾಮಿಲಿ ಹಿನ್ನೆಲೆ ಅವ್ರದ್ದಷ್ಟು ಮಾಹಿತಿ ನಮಗಿಲ್ಲ. ಅವರು ಹಿಂದೆ ಏನೋ ಆಸ್ಪತ್ರೆಗೆ ಹೋಗಿ ಏನೋ ಗಲಾಟೆ ಮಾಡಿದಂತ ಸುದ್ದಿ ಚರ್ಚೆಯಲ್ಲಿತ್ತಲ್ಲ, ಅದೇನಾದರೂ ನಿಮಗೆ ಮಾಹಿತಿ? ಇಲ್ಲ, ಗೊತ್ತಿಲ್ಲ. ನನಗೆ ಗೊತ್ತಾದದೇ ನಿನ್ನೆ ಅವಳಿಗೆ ಲವ್ ಉಂಟ ಅಂತ, ಈ ಥರ ಆಗಿದೆ ಅಂತ ಗೊತ್ತಾಗಿದೆ ನಿನ್ನೆ ನಮಗೆ. ಲಾವಣ್ಯಗೆ ಏನಾದರೂ ಗಂಡು ಹುಡುಕ್ತಾ ಇದ್ದಾರೆ ಬೇರೆ ಮದುವೆ? ಅವಳಿಗಿಂತ ಮುಂಚೆ ಒಂದು ಅಕ್ಕ ಇದ್ದಾಳೆ. ಅವಳಿಗೆ ಗಂಡು ಹುಡುಕಕ್ಕೆ ಏಜ್ 20 ಅಷ್ಟೇ. ಅದು ಸರಿ, ಈ ಥರ ಟಾರ್ಚರ್ ಕೊಡ್ತಾ ಇದ್ರು ಕೂಡ ಏನಾದರೂ ಮನೆಯವರ ಹತ್ರ ಅದನ್ನು ಮುಚ್ಚಿಟ್ಟು ಇರ್ತೀರಾ? ಅಂದರೆ ಏನು ಹೇಳ್ಕೊಳ್ತಾ ಇರಲಿಲ್ಲ ಮನೆಯವರಿಗೆ ತೊಂದರೆ ಆಗುತ್ತೆ ಅಥವಾ? ಅದೇ ನಮಗೀಗ ಇದಾಗೋದು. ಯಾಕೆ ಹೇಳಲಿಲ್ಲ, ಎಂಥ ವಿಷಯ ಅವಳೊಂದು ನನ್ನ ಹತ್ರ ಹೇಳ್ತಿದ್ರೆ ಬೆಟರ್ ಇತ್ತು. ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಯಾಕೆ ಹೇಳಲಿಲ್ಲ, ಅದರ ಮುಂಚೆ ಏನು ಹಿನ್ನೆಲೆ ಉಂಟು ಅಂತ ನಮಗೆ ಅದು ಗೊತ್ತಿಲ್ಲ. ಅವರೇ ಅಂದರೆ ಹಿಂದೆ ಎಲ್ಲಿಯಾದ್ರಿಗೆ ಸುತ್ತಾಡಲಿಕ್ಕೆ ಹೋಗಿದ್ದು ಹಾಗೆ ಆ ರೀತಿ ಇಲ್ಲ, ನಾನು ನೋಡಲಿಲ್ಲ. ಮತ್ತೊಬ್ಬರು ನಾನು ಕೇಳುವುದಿಲ್ಲ. ನಾವು ನೋಡಿದ ಮೇಲೆ ನಾವು ಏನಂತ ಪರಿಚಯ ಮಾಡೋದು. ನನಗೆ ಗೊತ್ತಾದೆ ನಿನ್ನೆ ಆ ಥರ ಮಾಹಿತಿ. ಫ್ಯಾಮಿಲಿ ಜೊತೆ ಏನಾದರೂ ಇವ್ರ ಫ್ಯಾಮಿಲಿ ಮಾತುಕತೆ ಇರಲ್ಲ ಆಗಿರ್ಲಿಕ್ಕಿಲ್ಲ. ಅಂಥ ಫ್ಯಾಮಿಲಿಯವರು ಅಲ್ಲ. ಅವರು ಕೂಡ ಬರೀ ಪಾಪ. ತಂದೆ ಏನು ಗೊತ್ತಿಲ್ಲ, ತಾಯಿಯಾಗೇನಿಲ್ಲ, ಅಂಥದ್ದೇನು ಇಲ್ಲ ಮನೆಯಲ್ಲಿ, ಅಂಥ ಇದಿಲ್ಲ. ನನ್ನ ಹೆಸರು ದಿನೇಶ್ ಅಂತ. ನಾನು ಅವಳ ಮಾವ. ಲಾವಣ್ಯ ನಿಮ್ಮ ಹತ್ರ ಏನಾದ್ರು ಹೇಳಿದಾರ ಅವಳ ವಿಷಯವನ್ನು? என்ன பால தர பத்து போயின பால என்ன பால ஐயோ தேவா எடத்தால பந்து ஜலு ஐயோ தேவா அஞ்சதா இந்த பல்பால தேவராலு என்னடா ಅಂಚಿನ ಬಾಲನೇ ಅತ್ತು ಆ ಬಾಲ ದಾಯ ದಿಕ್ಕದಲ್ಲ. ಅಯ್ಯೋ ದೇವ, ಏನು ದಿಯರ ಬಲ್ಲಿ ದೇವ. ಅಯ್ಯೋ ಸರಿತು ನಾ ಬಾಲೆ. ಅಯ್ಯೋ ದೇವ, ಅಯ್ಯೋ ದೇವ, ಅಯ್ಯೋ ಗೊತ್ತು ಜಿ ఏందే గుర్తు జీగాను విషయాల గుర్తు చాలు బాలే పంతు చాలు ఎండ ఇది ముట్ట పంతు చాలు బాలే ఈ బాలే ఆడే పోదు బుజి ఇంకోలు అయినే బాయలేగు ఎన్న బాలే పూడ్చి పడ్డే వాళ్ళ బాలే అని పోపే ఇళ్ళ కుళ్ళుజి బాలే అని పండుదు బాలే ఇది ముట్ట ఏడలా పంతు చాలు ఇంచదు దాని ఉండు పండుదు అని చేస్తుండ పంతులు ఇది మైత్యాల పంతులు అత్తిగదండ భారీ ఎత్తులేదు వాళ్ళు పంతులు ನಾವೇನಂಚಮಂತಿರತ್ತಿ ಎಂದು ಪಂತುಲ ಗೊತ್ತೇ ಇಜ್ಜಾದ ఇప్పుడు ಏರ್ಲ ಪಂಡಿಜೀರು ಏನಾಡ ಪಂಡಿಜೀರತ್ತ ಈತು ಪದವಡಿತ್ತೇರು ಪುರಾಂಜನಗಳು ಮುಂಜಿ ಜವನೇರೆಂದ ಪಂಡಿಜೀರು ಎಂದೆಲ್ಲ ಎಂದೆಲ್ಲ ಪಂಡಿಜೀರು ಇಂಚಪುರ ಐತೆ ಬಾಲೆನ ಕಡಪುರ್ದೆ ಏನು ಬಾಲೆನ ಇಲ್ಲಲೇ ಕುಲ್ಲದ ಅಡ್ಡ ಗಂಜಿ ಗೊಡ್ದಾಂಡಗ ಸಾಗುದ್ವೆ ಇನ್ನ ಬಾಲೆಗೆ ಆತು ಗತಿ ಬದ್ ಇಜ್ಜಾಡು ಇನ್ನ ಬಾಲೆಗೆ ಉಂಡು ಹೇತಲ ಬೋಡ ಇನ್ನಾತು ಎನ್ನ ಬಾಲೆನ ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ, ಆರೋಪಿಯನ್ನು. ಬಾಲ ಅಲ್ಲೇ ತೊಂದು ಬಲ್ಲೆ ಆಯ್ನ ಕೆರ್ಕೊಂಡು ಹೆರೋಡು ಆಯ್ನ ಮುಜಿ ತುಂಡು ಮತ್ತೆ ವಾಡೋಡು ಇತ್ತೇನೆ ಬೈಯೋಡು ಇತ್ತೇನೆ ಇರತ್ನಾಲೆ ಆಯ್ನ ಓಲೆ ಬ್ಯಾ ವರ್ಷ ಅಯ್ಯ ಬರಡೆ ఆయన జిడాయని కడుపుగా బల వాస పోయినమా పోగితా పోయి బలనమా ಕೆರ್ಕಾಯ್ಲೆ ಬೋದೆ ಪೊಲೀಸ್ ತಕ್ಲಲ್ಲ ಪೊಲೀಸ್ ತಕ್ಲ ಇಜ್ಜಂಡಲ್ಲ ಎನ್ನ ಬಾಲಿನಂಚ ಪಂಪುನಗ ಏನು ಅಂಚ ಅಡ್ಡ ಭಕ್ತಿ ಚೀರತ್ತ ಎನ್ನ ಬಾಲೆಗ್ ಎನ್ನ ದೇವರು ಭೂತ ಮುಂಚಿಲ್ಲ ಇಜ್ಜ ಎನ್ನ ಭೂತಗುನೇ ಭಗವಂತ ಭೂತಲ್ಲ ಇಜ್ಜನ್ ಎನ್ನ ಬಾಲೆ ನನ್ನ ಕಾಲ್ ಮಾಡಿ ಹೇಳಿದರು, ಚಿಕ್ಕಪ್ಪನ ಮಗಲ್ಲಿ ಇಲ್ಲಿಗೆ ಕೆಲಸಕ್ಕೆ ಹೋಗ್ತಾರೆ, ಎಲ್ಲಿ ಕೆಲಸ ಎಷ್ಟೊತ್ತಿಗೆ ಬರೋದು, ನೈಟ್ ಡೇನ ಡ್ಯೂಟಿ ಅಂತ. ಆಗ ನನಗೆ ಗೊತ್ತಿರಲಿಲ್ಲ, ನಾನು ಡ್ರೈವರ್ ಆಗಿರೋದು, ನಾನು ಸ್ವಂತ ಗಾಡಿಯಲ್ಲಿ. ಆಗ ಯೋಚನೆ ಮಾಡುವಾಗ ಅವರ ಅಕ್ಕ ಚಿಕ್ಕ ಅಕ್ಕ ಬಿಟ್ಟು ಬಂದು ನಾನು ನೋಡಿದ್ದೆ ಬೆಳಗ್ಗೆ. ಹಾಗೆ ಗೊತ್ತಾಯ್ತು ಇವತ್ತು ಡೇ ಬಿಟ್ಟುದು ಅಂತ. ಹಾಗೆ ಹೇಳಿದೆ,
ಹೌದು, ಇವತ್ತು ಡೇ ಅವಳು 6:30 ಮನೆಗೆ ಮುಟ್ಟುತ್ತಾಳೆ. ಆಗ ಅವ್ರು ಹೇಳಿದರು ಅಕ್ಕನಿಗೊಂದು ಯಾರಾದರೂ ಹೊಡೆದಿದ್ದಾರೆ ಅಂದರೆ ಬೆಟ್ಟಾಗಿದೆ ಅಂತ, ಹೋಗು ಬೀಚ್ ರೋಡಿಗೆ ಅಂತ. ನಾನು ಬೀಚ್ ರೋಡ್ ಬರುವಾಗ ನಮ್ಮ ಭಾವನಿಗೆ ಕಾಲ್ ಮಾಡಿದ್ದೆ. ಭಾವ ಹೇಳಿದರು ನಾವು ಕಟದರ್ಪಲ್ಲಿದ್ದೀವಿ, ನೀನು ಬಾ ಅಂತ. ಅಲ್ಲಿ ಬರುವಾಗ ಹೇಳುವಾಗ ಅವರು ನನಗೆ ಬರುವಾಗ ಹೇಳಿದ್ದು ತೆತ್ತಾಗಿದೆ ಅಂತ. ಇಲ್ಲಿವರೆಗೆ ನಂಗೆ ಗೊತ್ತಿರಲಿಲ್ಲ. ಅವರಿಗೆ ಕಲ್ಲಡ್ಕದಲ್ಲಿ ಕೆಲಸ, ಅವ್ರು ಡೈಲಿ ಹೇಗೆ ಹೋಗೋದು ಅಂದರೆ ಬಸ್ಸಲ್ಲಿ ಹೋಗೋದು. ಕೆಲಸ ಆಗಿ ಎಷ್ಟು 5 ತಿಂಗಳಾದದಷ್ಟೇ. ಹಾಂ, ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ಗೆ ಬಂದೇ ಬರೋದು ಅವ್ರು. ಹೌದು ಹೌದು. ಅಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಬರೋದು ಅವರು. ಅದು ಟೈಮಿಂಗ್ಸ್ ಯಾರು ಹೇಳಿರಬೇಕು, ಅದು ಗೊತ್ತಿಲ್ಲ ನನಗೆ. ಹಾಂ, ಅವರಿಗೆ ಟಾರ್ಚರ್ ಇದ್ದದ್ದು ನಿಮ್ಗೆ ಏನಾದರೂ ಗೊತ್ತಿಲ್ಲ? ಇರಲಿಲ್ಲ, ಗೊತ್ತಿರಲಿಲ್ಲ ನನಗೆ, ವಿಷಯನೇ ಗೊತ್ತಿರಲಿಲ್ಲ ಟಾರ್ಚರ್. ಈ ಹುಡುಗನ ಪರಿಚಯ ಇತ್ತ ನಿಮಗೆ? ಹಾಂ, ಹುಡುಗಂದು ಪರಿಚಯ ಉಂಟು, ಫ್ಯಾಮಿಲಿ, ದೂರದಲ್ಲಿ ಫ್ಯಾಮಿಲಿ ನಮಗೆ. ಹೇಗಿದ್ದ ಅವನು? ಅವನು ಸೈಕೋ ಆ ಥರ. ಹಾಂ, ಅವನು ಸರಿ ಇಲ್ಲ. ಹಾಂ, ಅಂದರೆ ಈ ಹುಡುಗಿ ಜೊತೆನೂ ತುಂಬ ಸಲ ಇದೆ ಏನಾದರೂ ಆಗಿತ್ತಾ ಈ ರೀತಿ ಕಿರಿಕಿ? ಕಿರಿಕಿ ಅಂತ ಗೊತ್ತಿಲ್ಲ. ಅವರಿಗೆ ಸಂಬಂಧ ಇತ್ತಂತೆ ಮೊದಲು, 4 ವರ್ಷ ಆಯ್ತಂತೆ ಕಟ್ಟಾಗಿ. ಅದೊಂದು ಗೊತ್ತುಂಟು, ಮತ್ತೆ ಎಂಥ ವಿಷಯ ಗೊತ್ತಿಲ್ಲ ನನಗೆ. ಇವರ ಮನೆಗೆಲ್ಲ ಬರ್ತಿದ್ದ ನಾವು? ಇವರ ಮನೆಗೆಲ್ಲ, ನನ್ನ ಅಣ್ಣನ ಮನೆ ಬರ್ತಿದ್ದ. ಅಣ್ಣನ ಮನೆ ಅಲ್ಲಿ ಪಕ್ಕ. ಅಣ್ಣಂದು ಹೆಂಡ್ತಿಂದು ಅಕ್ಕನ ಮಗ ಅಲ್ಲಿಗೆ ಬರ್ತಿದ್ದ. ಅಲ್ಲಿಗೆ ಬರೋದು ಈಗ 6 ವರ್ಷ ಆಯಿತು ಅಲ್ಲಿಗೆ ಬರೋದು. ಹಾಂ, ಇವರು ಪರಿಚಯ ಆಗಿದ್ದೆ ಅಲ್ಲಿ? ಅಲ್ಲಿರಬೇಕು. ಅವನ ಹಾವಭಾವ ಯಾವ ಥರ ಇತ್ತು, ವರ್ತನೆ ಎಲ್ಲ ಯಾವ ಥರ ಇತ್ತು, ನಾರ್ಮಲ್ ಆಗಿದ್ದ ಯಾವ ಥರ ಇತ್ತು? ನಾನು ಆಗ ಚಿಕ್ಕಿದ್ದಲ್ಲ, ಅದೆಲ್ಲ ಗೊತ್ತಿರಲಿಲ್ಲ. ನಾವು ಆಗ ಎಲ್ಲವೆಲ್ಲ ಒಟ್ಟಿಗೆ ಇದ್ದೀವಿ. ಈ ಹುಡುಗಿ ಹೇಗೆ ಸರ್ ಹೋಗಿ ನಿಮಗೆ ಗೊತ್ತಿದ್ದ ಹಾಗೆ? ನನಗೆ ನನ್ನ ಹತ್ರ ಕ್ಲೋಸ್ ಇದ್ದರು, ನಾನು ಅವಳು ತಮ್ಮ. ನನ್ನ ಹತ್ರ ತುಂಬ ಕ್ಲೋಸ್, ಯಾರ ಹತ್ರ ಇರಲಿಲ್ಲ ಎಷ್ಟು ಕ್ಲೋಸ್. ಎಲ್ಲ ವಿಷಯ ಹೇಳ್ತಿದ್ರು. ಈ ವಿಷಯ ನಮ್ಮ ಅರ್ಧ ನನ್ನ ಹತ್ರ ಇರಲಿಲ್ಲ, ಎಂತ ಗೊತ್ತಿಲ್ಲ. ನಿಮಗೆ ಕಡೆಯದಾಗಿ ಯಾವಾಗ ಫೋನ್ ಮಾಡಿದ್ದು, ಮೆಸೇಜ್ ಏನಾದರೂ ಮಾಡಿದ್ರು? ಇಲ್ಲ, ನನಗೆ ಕಾಲೇ ಮಾಡಲಿಲ್ಲ. ನಾನು ಈ ಭಾನುವಾರ ಅವರೊಬ್ಬೊಮ್ಮೆ ಇರ್ತಾರೆ, ಆಗ ಭಾನುವಾರ ಹೋಗಿ ಮಾತಾಡಿ ಎಲ್ಲ ಬರ್ತಿದ್ದೆ. ಅಷ್ಟು ಕ್ಲೋಸ್ ಆಗಿದ್ದು, ಎಲ್ಲ ವಿಷಯ ಹೇಳ್ತಿದ್ದು. ಈ ವಿಷಯ ಮತ್ತೆ ಯಾರ ಹತ್ರ ಇರಲಿಲ್ಲ. ಹಾಂ, ಲಾಸ್ಟ್ ಟೈಮ್ ಆಸ್ಪತ್ರೆಯಲ್ಲಿ ಏನೋ ಒಂದು ಗಲಾಟೆ ಆಗಿತ್ತು ಅಂತೆಲ್ಲ ಹೇಳ್ತಾರೆ. ಅಂಥದ್ದೇನಾದರೂ ಒಂದು ಇವನ್ ಬಂದು ಏನೋ ಮಾಡಿದ್ದ? ಇಲ್ಲ, ಅದು ನನಗೆ ಎಂತ ಗೊತ್ತಿರಲಿಲ್ಲ. ಹಾಂ, ಅದೇನು ಅದು ವಿಷಯ ಎಂತ ಗೊತ್ತಿರಲಿಲ್ಲ ನನಗೆ. ಇವರು ಯಾರೆಲ್ಲ ಈಗ ಮನೆಯಲ್ಲೆಲ್ಲ ಫ್ಯಾಮಿಲಿ? ಇವರು ಚಿಕ್ಕಪ್ಪ, ಚಿಕ್ಕಮ್ಮ, 3 ಹೆಣ್ಮಕ್ಳು. ಒಂದು ದೊಡ್ಡವರಿಗೆ ಮದುವೆ ಆಗಿದೆ. ಮದುವೆಗೆ ಎಷ್ಟೊಂದು 6-7 ತಿಂಗಳದಷ್ಟೇ. ನಿನ್ನೆ ಕೂಡ ಅವಳು ಬಸ್ಸಲ್ಲಿ ಕೂತು ಫೋನ್ ಮಾಡಿದ್ದಾಳೆ ಯಾರಿಗಾದರೂ? ಅವರಿಗೆ ಭಾವನಿಗೆ ಮಾಡಿದ್ದಾಳೆ ಅಂದೆ, ಕಾಲ್ ಮಾಡಿದ್ದಾಳೆ. ಇವನಿದ್ದಾನೆ ಅಂತ? ಇವನಿದ್ದಾನೆ, ಕಿರಿಕ್ ಮಾಡ್ತಿದ್ದಾನೆ ಅಂತ. ಆಗ ಅವರ ಫ್ರೆಂಡಿಗೆಲ್ಲ ಕಾಲ್ ಮಾಡುವಾಗ ಅವನು ಓಡಿಯಾಗಿದೆ. ಇವನಿಗೆ ಸಿಕ್ಕಿದ್ದಾನೆ ಅಂತ ಒಂದು ಮಾಹಿತಿ ಇದೆ. ಏನು ಶಿಕ್ಷೆ ಆಗಬೇಕಂತ ನಿಮ್ಮ ಇದೆ? ಗಲ್ಲು ಶಿಕ್ಷೆ ಆಗಬೇಕು. ಹಾಂ, ಇವರಿಗೆ. ಹಾಂ. ನಿಮ್ಮ ಹೆಸರು? ನಿತಿನ್. ನೀವು? ನಾವು ಚಿಕ್ಕಮ್ಮನ? ದೊಡ್ಡಪ್ಪನ ಮಗ. ದೊಡ್ಡಮ್ಮನ ಮಗ.